ಓಂ ಕುಬೇರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಧನಂ ಮೂಲಂ ಇದಂ ಜಗತ್ತಂತೆ. ಹಣ ಇಲ್ಲದವನು ಹೆಣಕ್ಕೆ ಸಮಾನ. ಆದರೆ ಹಣವನ್ನು ನಾವು ಯಾವ ರೀತಿ ನೋಡ್ಕೋಬೇಕು, ಎಷ್ಟು ಗೌರವಪೂರ್ವಕವಾಗಿ ನೋಡ್ಕೋಬೇಕು, ಎಷ್ಟು ಪ್ರೀತಿಸಬೇಕು, ಎಷ್ಟು ಎಚ್ಚರಿಕೆಯಿಂದ ಇರಬೇಕು, ಎಷ್ಟು ಆ ಹಣದ ಬಗ್ಗೆ ನಾವು ಜಾಗೃತಿಯನ್ನು ನಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ತೀವೋ ಅದು ಎಲ್ಲವನ್ನೂ ಕೊಡುತ್ತೆ. ಮನೆ ಕೊಡುತ್ತೆ, ಸೈಟ್ ಕೊಡುತ್ತೆ, ಐಶ್ವರ್ಯ ಕೊಡುತ್ತೆ, ಎಲ್ಲವನ್ನೂ ಕೊಡುತ್ತೆ. ಯಾವುದು? ಹಣ. ಆ ಹಣಕ್ಕೆ ನಾವು ಎಷ್ಟು ಗೌರವ ಕೊಟ್ಟರೆ ಅಷ್ಟು ಒಳ್ಳೆಯದು. ಆದರೆ ನಮ್ಮ ಹಿಂದಿನಿಂದಲೂ ಕೂಡ ನಮ್ಮ ಅನುಭವ ಇರ್ಬೋದು, ಇತಿಹಾಸ ಇರ್ಬೋದು, ನಾವು ಚಿಕ್ಕ ಮಕ್ಕಳಿಂದ ನೋಡ್ಕೊಂಬರ್ತಾ ಇದ್ದೀವಿ. ಹಣ ನಮ್ಮ ಕೈಗೆ ಯಾರಾದರೂ ಕೊಟ್ಟಿದ್ದೆ ಆದರೆ ಯಾವುದೇ ಒಂದು ವ್ಯಾಪಾರದಲ್ಲಾಗ್ಬೋದು, ಉದ್ಯೋಗದ ಸಂಬಳ ಬಂದಂಥದ್ದಾಗ್ಬೋದು, ಅಥವಾ ಯಾರಾದರೂ ಕೊಟ್ಟಿದ್ದಾಗ್ಬೋದು, ಪ್ರತಿ ಹಣ ಆ ಹಣವನ್ನು ತಕ್ಷಣವೇ ನಾವು ತಗೊಂಡು ಆ ಹಣವನ್ನು ಎಣಿಕೆ ಮಾಡ್ತಕ್ಕಂಥ ಸಂದರ್ಭಕ್ಕೆ ನಾವೆಲ್ಲರೂ ಗಮನಿಸಿರ್ತೀವಿ. ನಾನೂ ಮಾಡಿರ್ತೀನಿ, ನೀವು ಮಾಡಿರ್ತೀರ, ಎಲ್ಲರೂ ಈ ತಪ್ಪನ್ನು ಮಾಡಿರ್ತೀವಿ. ಆ ತಪ್ಪೇನು ಅಂದರೆ ಎಂಜಲನ್ನು ಉಪಯೋಗಿಸಿ ಹಣವನ್ನು ಲೆಕ್ಕ ಹಾಕೋದು. ಇದು ಎಷ್ಟರ ಮಟ್ಟಿಗೆ ಒಳ್ಳೆಯದು? ಇದರಿಂದ ಏನು ಫಲಾಫಲ? ಯಾಕೆಂದರೆ ನಮ್ಮ ನಿತ್ಯಭಕ್ತಿ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಿಷಯದ ಬಗ್ಗೆ ಕೂಡ ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಧನಾತ್ಮಕತೆ, ಅಲ್ಲಿರ್ತಕ್ಕಂಥ ಒಂದು ಋಣಾತ್ಮಕ ಎಲ್ಲವನ್ನು ಕೂಡ ನಾವು ಗಮನಿಸಬೇಕಾಗಿರುತ್ತೆ. ಇಂದು ಎಂಜಲನ್ನು ಉಪಯೋಗಿಸಿ ನಾವು ಹಣವನ್ನು ಲೆಕ್ಕವನ್ನು ಹಾಕಿದಾಗ ನಮಗೆ ಅಲ್ಲಿ ಏನಾಗುತ್ತೆ? ಮಹಾಲಕ್ಷ್ಮಿಗೆ ಅವಮಾನ ಮಾಡಿದ ಹಾಗೆ ಆಗತ್ತೆ. ಮಹಾಲಕ್ಷ್ಮಿಗೆ ಅವಮಾನ ಮಾಡಿದ ಹಾಗೆ ಆಗುತ್ತೆ. ಗೌರವ ಎಲ್ಲೋ ಒಂದು ಕಡೆ ನಾವು ಅದೆಲ್ಲ ಅಪವಿತ್ರ ಮಾಡ್ದಂಗೆ ಆಗುತ್ತೆ. ಅದರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಆಕೆಯ ಕೋಪಕ್ಕೆ ಗುರಿಯಾಗ್ತೀವಿ. ನಾನು ನಿನಗೆ ಗೌರವವಾಗಿ ಇಷ್ಟೊಂದು ಹಣ ನಿನ್ನ ಹತ್ರ ಬರೋಂಗೆ ಮಾಡಿದ್ದೀನಿ, ನೀನು ಎಂಜಲನ್ನು ಉಪಯೋಗಿಸಿ ನನಗೆ ಅವಮಾನ ಮಾಡ್ತೀಯ ಅಂತಕ್ಕಂತಹ ಕೋಪಕ್ಕೆ ಗುರಿಯಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಅದರ ಜೊತೆಗೆ ಏನಾಗುತ್ತೆ, ನಮಗೂ ಸಹ ಹಣದ ಆ ವಿಷಯದಲ್ಲಿ ನಮ್ಮ ಹತ್ರ ಹಣ ನಿಲ್ಲಲ್ಲ, ನಮಗೂ ಕೆಲಸ ಕಾರ್ಯಗಳಲ್ಲಿ ಜಯ ಆಗಲ್ಲ, ನವಗ್ರಹ ದೋಷಗಳಿಗೂ ಕೂಡ ನಾವು ಒಳಗಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಏನು ಮಾಡ್ಕೋಬೋದು? ನೀರನ್ನು ಬಳಸ್ಕೋಬೋದು. ನೀರನ್ನು ಬಳಸಿ ಎಣಿಕೆ ಮಾಡೋಕ್ಕೆ ಪ್ರಯತ್ನ ಪಡ್ಕೋಬೋದು. ಈಗಿನ ಕಾಲದಲ್ಲಿ ಹಣ ಏನೋ ಕಡಿಮೆ ಆಗಿದೆ. ಈಗ ನಾವೆಲ್ಲವೂ ಕೂಡ ಬ್ಯಾಂಕ್ UPI ಅಥವಾ ಅಕೌಂಟ್ಸ್ ಮುಖಾಂತರ ನಾವು ವ್ಯವಹಾರ ಮಾಡ್ತಾ ಇದ್ದರೂ ಕೂಡ ನಾವು ಸ್ವಲ್ಪ ಹಣ ಇವತ್ತು ಇಟ್ಕೊಳ್ಳೇಬೇಕಾಗುತ್ತೆ. ಆ ಹಣವನ್ನು ಯಾರೋ ಒಬ್ಬರು ತಪ್ಪು ಮಾಡ್ಬೋದು, ಮಾಡದೇ ಇರೋರಿಗಲ್ಲ, ಮಾಡೋರಿಗೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮನಃಶಾಂತಿ ಹೊರಟೋಗುತ್ತೆ, ಮಾನಸಿಕವಾಗಿ ಯಾತನೆಯನ್ನು ಅನುಭವಿಸೋಕೆ ಹೋಗ್ತೀರಾ. ಹಾಗಾಗಿ ಎಂಜಲನ್ನು ಉಪಯೋಗಿಸಿ ಹಣವನ್ನು ಲೆಕ್ಕ ಹಾಕಬಾರ್ದು. ಆ ಹಣ ಸಪೋಸ್ ಅದು ನಮ್ಮ ಹತ್ರ ಇರೋಕ್ಕೆ ಶುರುವಾಯಿತು ಅಂದ್ಕೊಳ್ಳಿ, ಅದನ್ನು ತಗೊಂಡೋಗಿ ನೀವು ಎಲ್ಲೋ ಒಂದು ಕಡೆ ತಿಜೋರಿಯಲ್ಲಿ ಇಡ್ತೀರಾ ಅಥವಾ ಪರ್ಸಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತೀರ. ನೀವು ಯಾರಿಗಾದರೂ ಆ ಹಣ ಕೊಟ್ಟರೆ ಅವ್ರ ಜೊತೆ ನೀವು ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ನಡೀತಕ್ಕಂಥದ್ದೇ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.